ಹೋಟೆಲ್ಗಳಲ್ಲಿ ಮಾಡುವಂತಹ ಅವರೆಕಾಳು ಉಪ್ಪಿಟ್ಟು ರೆಸಿಪಿನ ನಾನಿವತ್ತು ನಿಮಗೆ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಪರ್ಫೆಕ್ಟಾಗಿ ಹೋಟೆಲಲ್ಲಿ ಯಾವ ರೀತಿ ಸಾಫ್ಟಾಗಿ ತುಂಬ ಬಿಸಿಯಾಗಿ ಚೆನ್ನಾಗಿರುತ್ತೆ. ಸೊ ಅದೇ ಥರನ ನಿಮಗೆ ಮನೇಲಿ ಕೂಡ ಮಾಡ್ಕೋಬಹುದು. ಸೊ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೊಳ್ಳೋವಂತಹ ಅವರೆಕಾಳು ಉಪ್ಪಿಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಷಲ್ ತೆಗೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆಲ್ಲೇ ಬೇಕಾದ್ರೆ ನಾನು ಬೇಯಿಸ್ಕೊತೀನಿ ಅಂದರೂ ಬೇಕಾದ್ರೆ ಬೇಯಿಸ್ಕೊಬೋದು. ಈ ಥರ ಕೂಗ್ಸಿಟ್ಕೊಳ್ಳೋದ್ರಿಂದ ಈಗ ಸ್ವಲ್ಪ ವಯಸ್ಸಾಗಿರೋರಿಗೆ ಅಗಿಯೋಕ್ಕಾಗಲ್ಲ ಅನ್ನೋರು ಅಥವಾ ಮಕ್ಕಳು ಅಗದು ತಿನ್ನಲ್ಲ ಬೇಗ ಅನ್ನೋರು ಬೇಕಾದ್ರೆ ಈ ಥರ ಬೇಯಿಸ್ಕೊಂಡು ತಿಂದರೆ ಸಾಫ್ಟಾಗಿರುತ್ತೆ. ಇದಕ್ಕೆ ನಾನು ಉಪ್ಪಿಟ್ಟು ರವೆ ಬಂದು ಸಣ್ಣ ರವೆ ತೊಗೊಂಡಿದ್ದೀನಿ. ಹಾಗೆ ಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಹಾಗೆ ಕರಿಬೇವು ಇದಿಷ್ಟನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದ್ಸರಿ ನೀವು ಈ ರೀತಿ ನಾನು ತೋರಿಸಿರೋ ರೀತಿ ನೀವು ಮಾಡಿ ನೋಡಿ, ಖಂಡಿತವಾಗ್ಲೂ ಹೋಟೆಲ್ ಸ್ಟೈಲಲ್ಲಿ ಬರುವಂತಹ ಉಪ್ಪಿಟ್ಟು ಥರನೇ ನಿಮಗೆ ಟೇಸ್ಟು ಎಲ್ಲನೂ ಬರುತ್ತೆ. ಇವಾಗ ನೋಡಿ, ಈಗ ನಾನು ಇವಾಗ ಒಂದು ಪಾತ್ರೆಗೆ ರವೆನ ಫಸ್ಟ್ ಹುರ್ಕೋಬೇಕು. ಸೊ ಒಂದು ಬೌಲ್ ರವೆಗೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸಿಮ್ಮಲ್ಲಿ ಹುರ್ಕೋಬೇಕಾಗತ್ತೆ. ರವೆ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಬೇಗ ಸಿದೋಗ್ಬಿಡುತ್ತೆ. ಸಿಮ್ಮಲ್ಲೇ ಒಂದು 10 ನಿಮಿಷ ರವೆ ಚೆನ್ನಾಗಿ ಹುರ್ಕೊಳ್ಳಿ. ಟೈಮ್ ನೋಡಬೇಕಾದ್ರೆ ಇಟ್ಕೊಳ್ಳಿ. 10 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ರವೆ ಕಲರು ಸ್ವಲ್ಪ ಲೈಟ್ ಬ್ರೌನಾಗಿ ಬರಬೇಕು. ಹಾಗೆಯೇ ಆ ರವೆ ನಾವು ಹುರಿದಿದ್ದ ಘಮ ಬರಬೇಕು. ಅಲ್ಲಿವರೆಗೂ ನೀವು ರವೆನ ಚೆನ್ನಾಗಿ ಹುರ್ಕೊಳ್ಳಿ. 10 ನಿಮಿಷ ಸಿಮ್ಮಲ್ಲೇ ಚೆನ್ನಾಗಿ ಹುರ್ಕೊಂಡು ಆನಂತರ ನಾವು ಇದನ್ನು ಒಂದು ಬೌಲ್ಗೆ ಅಥವಾ ತಟ್ಟೆಗೆ ಹಾಕಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ರವೆ ಹುರಿದಿರೋ ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಉಪ್ಪಿಟ್ಟಿಗೆ ಬಂದು ನೀವು ಎಣ್ಣೆನ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗಂತ ಎಣ್ಣೆ ಸುರಿದೇ ಬಿಡಬೇಕು ಅಂತಲ್ಲ. ಈಗ 1 ಕಪ್ಪು ನಾನು ರವೆ ತೊಗೊಂಡಿರೋದ್ರಿಂದ ಒಂದು 3 ಜನ ತಿನ್ಬೋದಿದು. ಇದಕ್ಕೆ ನಾನು ಒಂದು 100 ml ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಅಂದಾಜು ಬೇಕಾದ್ರೆ ನೋಡ್ಕೊಳ್ಳಿ. ಅಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಆವಾಗಲೇ ಹೆಚ್ಚಿಟ್ಕೊಂಡಿರೋಂತಹ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ನೀವು ಯಾವುದೇ ರೀತಿ ಹಸಿಯಾಗಿರಬಾರ್ದು, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೀವು ಟೊಮೆಟೊ ಬೇಡ ಅನ್ನೋರು ಬೇಕಾದ್ರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಬೇಕಾದ್ರೂ ಲಾಸ್ಟಿಗೆ ಫೈನಲಿಗೆ ಹಾಕೋಬಹುದು. ಈಗ ನೋಡಿ, ಚೆನ್ನಾಗೆಲ್ಲ ಹುರ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂತಹ ಅವರೆಕಾಳನ್ನು ಹಾಕ್ಕೊಳ್ಳೋಣ. ಹಾಗೆಯೇ ತುರಿದಿಟ್ಕೊಂಡಿರೋಂತಹ ಕಾಯಿ, ನಾನು ಮಿಕ್ಸಿಲೇ ಸ್ವಲ್ಪ ತರ್ತರಿಯಾಗಿ ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ಹಾಗೆಯೇ ನಾವು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ದೀವಲ್ಲ ಆ ಅಳತೆಲೆ 2 ಬೌಲು, 2ರಿಂದ ನಿಮ್ಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಒಂದು 3 ಬೌಲೇ ನೀರು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಆ್ಯಕ್ಚುಲಿ ಅವರೆಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ. ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕಿದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಕೊಂಡು ಚೆನ್ನಾಗಿ ಕುದಿ ಬರಲಿ. ಒಂದು 2-3 ಕುದಿ ಚೆನ್ನಾಗಿ ಬಂದ ನಂತರ ನೀವು ರವೆ ಸೇರಿಸ್ಕೋಬೋದು. ಒಂದ್ಸರಿ ನೀವು ಫೈನಲಾಗಿ ಉಪ್ಪು ಹುಳಿ ಖಾರನ ಟೆಸ್ಟ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ಆನಂತರ ನೀವು ರವೆ ಸೇರಿಸ್ಬೇಕಾಗತ್ತೆ. ರವೆ ಸೇರಿಸುವಾಗ ನೀವು ಇದನ್ನು ಮಾತ್ರ ಮರಿಬೇಡಿ, ಸಿಮ್ಮಲ್ಲಿರಬೇಕು ಯಾವಾಗಲೂ ಸ್ಟೌವು ರವೆ ಸೇರಿಸುವಾಗ, ಇಲ್ಲಾಂದರೆ ಗಂಟಾಗ್ಬಿಡತ್ತೆ. ಹಾಗಾಗಿ ಸಿಮ್ ಮಾಡ್ಕೊಬಿಡಿ. ಕುದಿ ಬಂದಮೇಲೆ ಸಿಮ್ ಮಾಡಿಕೊಂಡು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೋಗ್ಬಿಡಿ. ಸ್ವಲ್ಪನೇ ಹಾಕ್ಕೊಂಡು ಕೈ ಆಡ್ಕೊಳ್ಳಿ. ಒಂದು ಕೈಯಲ್ಲಿ ರವೆ ಹಾಕ್ತಾರೆ, ಒಂದು ಕೈಯಲ್ಲಿ ಹಿಂಗೆ ಗುರಾಡ್ತಾ ಇರಬೇಕು, ಕೈ ಆಡ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ. ಬೇಕಾದ್ರೆ ನೀವು ನೀರು ಕಮ್ಮಿ ತೊಗೊಬಿಟ್ಟಿದ್ದೀನಿ, ರವೆ ಜಾಸ್ತಿ ಆಯಿತು ಅಂದರೆ ನೀವು ಹಾಕೋಕ್ಕೆ ಹೋಗ್ಬಿಡಿ, ರವೆ ಎತ್ತಿಟ್ಬಿಡಿ. ನೀರಿಗೆ ಎಷ್ಟು ಬೇಕಾಗುತ್ತೆ ಈಗ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ರವೆ ಇನ್ನು ಹಾಕೋಕ್ಕೆ ಹೋಗ್ಬಿಡಿ. ರವೆ ಮಿಕ್ಕೋತು ಅಂದರೆ ಹಾಗೆ ಇಟ್ಕೊಳ್ಳಿ. ಇಲ್ಲ ನೀರು ಜಾಸ್ತಿ ಆಯಿತು ಅಂದರೆ ಏನು ಪರವಾಗಿಲ್ಲ, ನಮಗೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ತೆಳ್ಳಗೆ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ರವೆ ಸೇರಿಸ್ಕೋಬಹುದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈ ಆಡ್ಕೊತಾ ಇರಿ. ಸಿಮ್ಮಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ನೀವು ಫ್ಲೇಮ್ ಜಾಸ್ತಿ ಮಾಡಿದ್ರೆ. ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಕೊಂಡು ಒಂದು 5ರಿಂದ 10 ನಿಮಿಷ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಉಪ್ಪಿಟ್ಟು ರೆಡಿ ಆಗಿಬಿಡತ್ತೆ. ಇನ್ನೂ ಸ್ವಲ್ಪ ಇದು ಡ್ರೈ ಆಗಬೇಕು. ಆನಂತರ ನಾವು ಇದನ್ನು ಉಪ್ಪಿಟ್ಟನ್ನ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಹೋಟೆಲ್ ಸ್ಟೈಲಲ್ಲೂ ನಿಮಗೆ ಬಂದಿದೆ. ನೀವು ಖಂಡಿತವಾಗ್ಲೂ ಈ ಥರ ರೆಸಿಪಿ ಟೇಸ್ಟ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಹೋಟೆಲ್ ಸ್ಟೈಲಲ್ಲಿ ಹೇಗೆ ನಮಗೆ ಕೊಡ್ತಾರೆ ಕಪ್ಪಲ್ಲಿ ಹಾಕಿ ಚೌಚೌಬಾತ್ ಅಂತ, ಸೊ ಅದೇ ರೆಸಿಪಿನೇ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಎಷ್ಟು ಸಾಫ್ಟಾಗೆ ಸೇಮ್ ಹೋಟೆಲ್ ಸ್ಟೈಲಲ್ಲಿ ಅಂತಲೇ ಅನ್ನಿಸ್ತಾ ಇಲ್ವಾ? ನಾವು ತಿಂದಾಗಲೂ ಹಾಗೆ ಇತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.